ಹಲೋ, ನಮಸ್ಕಾರ ಎಲ್ರಿಗೂ. ಈಗ ಸಕ್ಕರೆ ಪಾಕ ಮಾಡ್ಕೋತಾ ಇದ್ದೀನಿ ಒಂದು ಕಡೆ. ಇನ್ನೊಂದು ಬೌಲಲ್ಲಿ 1 ಕಪ್ಪು ಕಡಲೆ ಹಿಟ್ಟಿಗೆ 1.5 ಗ್ಲಾಸ್ ನೀರು ಹಾಕಿ ಒಂದು ಚಿಟಿಕೆ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀರಾಗಿ ಈ ಕನ್ಸಿಸ್ಟೆನ್ಸಿಗೆ ಈಗ ಪಾಕ ರೆಡಿಯಾಗಿದೆ. ಈ ಕಡೆ ಎಣ್ಣೆ ಕಾದಿದೆ. ಇದರಲ್ಲಿ ನಾನೀಗ ಬೂಂದಿ ಹಾಕ್ತಾಯಿದ್ದೀನಿ. ಸೊ ಈಗ ಗೊತ್ತಾಗಿದೆ ಅಲ್ಲ ನಿಮಗೆ, ನಾನು ಮಾಡ್ತಾ ಇರೋದು ಲಾಡು ಅಂತ. ಸೊ ಇದು ಗಣಪತಿಗೆ ಭಾಳ ವಿಶೇಷವಾಗಿ ಇಡ್ತಾರೆ. ನಾವು ಇದ್ರ ಜೊತೆ ಕಡುಬೂ ಇಡ್ತೀವಿ. ಸೊ ಇದು ಒಂದು ಸ್ವಲ್ಪ ಸ್ಪೀಡ್ ಫ್ಲೇಮಲ್ಲಿ ಮಾಡಬೇಕು, ಆವಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸ್ವಲ್ಪ ತಿರುವು ಹಾಕಿಬಿಟ್ಟು ನಾವು ಅದನ್ನು ಪ್ಲೇಟ್ಗೆ ಎತ್ತಿ ಇಟ್ಕೋಬೇಕು ಸೈಡ್ಗೆ. ಸೊ ಇದು ಬಿಸಿ ಇದ್ದಾಗಲೇ ಇನ್ನೊಂದು ಕಡೆ ಪಾಕಕ್ಕಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ತಗೊಂಡು ನಾವೀಗ ಪಾಕದಲ್ಲಿ ಹಾಕಬೇಕು. ಹಾಕಿಬಿಟ್ಟು ಒಂದು 5 ನಿಮಿಷ ಅಥವಾ 10 ನಿಮಿಷ ಬಿಡಬೇಕು. ಪಾಕದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಏಲಕ್ಕಿ ಪುಡಿ ಹಾಕಿ ಇಟ್ಬಿಟ್ಟೆ. ಸೊ ಇದೊಂದು 10 ನಿಮಿಷ ಆದ ನಂತರ ತೊಗೊಂಡು ಜಾರ್ಗೆ ಹಾಕಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಸ್ವಲ್ಪ ಪೌಡ್ರಾಗತ್ತೆ. ಜಾಸ್ತಿ ಮಾಡಬಾರ್ದು. ಅದ್ರ ಜೊತೆ ನಾನು ಸ್ವಲ್ಪ ವಾಟರ್ ಮೆಲನ್ ಸೀಡ್ ಹಾಕಿದ್ದೀನಿ. ಸೊ ಅಷ್ಟೇ, ಚೆನ್ನಾಗಿ ಉಂಡೆ ಕಟ್ಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಲಾಡುಗಳನ್ನ ಮಾಡ್ಕೋಬೋದು. ಸೊ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಫ್ರೆಂಡ್ಸ್. ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.